ಹಲೋ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಅದರ ಬಗ್ಗೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಅಪ್ಡೇಟು ಲ್ಯಾಂಡ್ ಸರ್ವರ್ ಎಕ್ಸಾಮ್ ಅಪ್ಡೇಟು ಅದರ ಮೇಲೆ ಇದೆ. ಮತ್ತು ಗ್ರೂಪ್ ಸಿ HKದೇನು ಎಕ್ಸಾಮ್ ಇದೆ ಅದರದ್ದು ಟೈಮ್ ಟೇಬಲ್ ಏನಂತಾರೆ KPSC ಅವರು ರಿಲೀಸ್ ಮಾಡಿದ್ದಾರೆ. ಅದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಇವೆರಡೂ ಎಕ್ಸಾಮ್ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ನಿಮಗೆಲ್ಲನೂ ಅರ್ಥ ಆಗುತ್ತೆ. ರೈಟ್. ಸೊ ನಮ್ಮ ಚಾನಲ್ ಹೆಸರು ನಿಮ್ಮೆಲ್ಲರಿಗೂ ಗೊತ್ತಿದೆ, ಸಿವಿಲ್ ವಿತ್ ಸುಧೀರ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಟೆಲಿಗ್ರಾಮ್ ಚಾನಲ್ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಅಲ್ಲಿ ನೀವೇನಾದರೂ ಜಾಯ್ನ್ ಆಗಿ ನಿಮ್ಗೆ ಯಾವುದೇ ಮಟೀರಿಯಲು ಡೌಟ್ ಇದ್ದರೆ ನೀವು ಕೇಳ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ನೀವು ಜಾಯ್ನ್ ಆಗಿ. ಆಯಿತಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇವು ಎರಡೂ ಅಪ್ಡೇಟು ನಾವು ನೋಡಬೇಕಂದ್ರೆ ನಾವು ಹೋಗಬೇಕಾಗಿರೋದು ಎಲ್ಲಿ ಅಂದರೆ KPSC ವೆಬ್ಸೈಟ್ಗೆ. ಸೊ KPSC ವೆಬ್ಸೈಟಲ್ಲಿ ಫಸ್ಟು ನಾನು ನಿಮಗೆ ತಿಳಿಸ್ಕೊಡ್ತೇವೆ ಯಾವುದು ಅಂತಂದರೆ ಲ್ಯಾಂಡ್ ಸರ್ವರ್ ಎಕ್ಸಾಮ್. ಇಲ್ಲಿ ಕೆಳಗಡೆ ಪ್ರೆಸ್ ನೋಟ್ ಅಂತ ಇರುತ್ತೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕಾಣಿಸ್ತಾ ಇದೆ ಪ್ರೆಸ್ ನೋಟ್ ರಿಗಾರ್ಡಿಂಗ್ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಅಂತ ಇದೆ. ರೈಟ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೋಡಿ ಫಸ್ಟ್ ಒನ್ ಅದೇ ಇದೆ. ಸೊ ಅದನ್ನು ಓಪನ್ ಮಾಡಿದಾಗ ಇಲ್ಲಿ ಅವರು ಏನು ನೋಟ್ ಕೊಟ್ಟಿದ್ದಾರೆ ಅದನ್ನು ನಿಮ್ಗೆ ಇಲ್ಲಿ ಓದಿ ತೋರಿಸ್ತೀನಿ ನೋಡಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ಆಯೋಗ ಅಧಿಸೂಚನೆ ಸಂಖ್ಯೆ, ಆಯಿತಾ, ಇದು ಮತ್ತು ದಿನಾಂಕ 29/2/2001 ಭೂಮಾಪಕ ಕಂದಾಯ ವ್ಯವಸ್ಥೆ ಮತ್ತು ಇದರದ್ದು ಇಲಾಖೆಯ ಒಂದು ಉಳಿದ ಮೂಲವೊಂದ 264 ಹೈದರಾಬಾದ್ ಸ್ಥಳೀಯ ವೃಂದ 100 ಹುದ್ದೆ ಅಧಿಸೂಚನೆ ಹೊರಡಿಸಿದರು. ಆಯಿತಾ? ಸೊ ದಿನಾಂಕ 11/3/2024ರಿಂದ 10/4 ಅರ್ಜಿ ಆಹ್ವಾನಿಸಿದರು. ನಂತರ ಸದರಿ ಇಲಾಖೆಯ ದಿನಾಂಕ 6/7ರಿಂದ ಉಳಿದ ಮೂಲ ವೃಂದದ ಹೈದರಾಬಾದ್ ಹೈದರಾಬಾದ್ ಸ್ಥಳೀಯ 90 ಭೂಮಾಪಕ ಹೆಚ್ಚುವರಿ ಆ್ಯಡ್ ಮಾಡಿದರು. ಆಯಿತಾ? ನೋಡಿ, ಅದರಲ್ಲಿ ಆ್ಯಡ್ ಮಾಡಿ ಇನ್ನೊಂದು ಸಲ ಏನಂದರೆ ಅಪ್ಲಿಕೇಶನ್ ಕೊಟ್ಟಿದ್ರು. ಯಾವಾಗ? ದಿನಾಂಕ 19. ಅದೇ ಸಂಬಂಧಿಸಿದ ದಿನಾಂಕ 22 ತಿದ್ದುಪಡಿ ಅಧಿಸೂಚನೆ ಪ್ರಕಟಿಸುತ್ತಾರೆ. ಆಯಿತಾ? ಇಲ್ಲಿ ನೋಡಿ, ತಿದ್ದುಪಡಿ ಏನು ನೋಟಿಫಿಕೇಶನ್ ಬಿಟ್ಟಿದ್ರು. ಯಾವಾಗ? 22/11. ಸೊ ಅದರಂತೆ ಎಲ್ಲ ವರ್ಗಗಳಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆ ನೀಡಿ ಅಭ್ಯರ್ಥಿಗಳಿಗೆ 25/11/2024ರಿಂದ 9/12ವರೆಗೆ ಅರ್ಜಿ ಸಲ್ಲಿಸಿದರು. 15 ದಿನ ಟೈಮ್ ಕೊಟ್ಟರು. ಇದು ನೋಟಿಫಿಕೇಶನ್ ಬಗ್ಗೆ ಇರೋದು ಒಂದು ಅಪ್ಡೇಟು. ಸೊ ಈಗ ನೆಕ್ಸ್ಟ್ ಇದನ್ನು ಎಕ್ಸಾಮ್ ಯಾಕೆ ಆಗ್ತಾಯಿಲ್ಲ ಎಕ್ಸಾಮ್ ಡೇಟು ಅಂತಂದರೆ, ತದನಂತರ ದಿನಾಂಕ 29/3/2000 ಸರ್ಕಾರದ ಸುತ್ತೋಲೆ ಬಂತಲ್ಲ. ಏನು ಅಂದರೆ 29/3/2022 ಸರ್ಕಾರ ಸುತ್ತೋಲೆ 25/11/2024 ಅದಾದಮೇಲೆ ಯಾವ್ಯಾವುದು ಏನೇನು ನೋಟಿಫಿಕೇಶನ್ ಹೊರಡಿಸಿರೋದು ಅದನ್ನೆಲ್ಲ ಸ್ಟಾಪ್ ಮಾಡಿ ಅಂತ ಹೇಳಿದರೆ ಕೂಡಲೇ ಹಿಂಪಡೆಯುವಂತೆ ಸೂಚಿಸಿದ್ದು. ಸದರಿ ಸೂಚನೆಗಳು ದಿನಾಂಕ 28/10/2000ರಿಂದ ಅನ್ವಯವಾಗುವುದಾಗಿ ಆದೇಶ ಹೊರಡಿಸಿದ್ದಾರೆ. ಅಂದರೆ ಸದರಿ ನೇಮಕಾತಿ ಕುರಿತಾದ ಕಾರ್ಯಗಳು ತಾತ್ಕಾಲಿಕ ತಡೆಯುವುದು ಸೂಕ್ತ ಎಂದು ನಿರ್ಣಯಿಸಲಾಗಿರುತ್ತದೆ. ಅಂದರೆ ಅವರಿಗೆ ಕನ್ಫ್ಯೂಷನ್ಸ್ ಇದೆ ಇವಾಗ. ಇದನ್ನು ಎಕ್ಸಾಮ್ ಕಂಡಕ್ಟ್ ಮಾಡಬೇಕಾ ಇಲ್ವ? 2 ಸಲ ರಿವಿಷನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಡೇಟ್ ನೋಡಿದ್ರೆ ಗೊತ್ತಾಗ್ತಿದೆ ನೋಡಿ, 9/12/2024. ಬಟ್ ಇವರು ಕೊಟ್ಟಿರೋ ಡೇಟ್ ಯಾವುದು? 25/11/2024 ನಂತರ ಅಂತ ಹೇಳ್ತಾ ಇರೋದು. ಇದು ಮೊದಲೇ ಹೊರಡಿಸಿದ್ದಾರೆ. ಆಯಿತಾ? ಇದು ಹೊರಡಿಸಿರೋದು ಮೊದಲೇ ಇದೆ. ಬಟ್ ಅದು ಎಕ್ಸ್ಟೆಂಡ್ ಆಗಿ ಹೊಸ ನೋಟಿಫಿಕೇಶನ್ ಡಿಸೆಂಬರಲ್ಲಿ ಬಂದಿದೆ. ರೈಟ್. ಅದಕ್ಕೆ ಇದನ್ನು ಎಕ್ಸಾಮ್ ಮಾಡಬೇಕಾ ಇಲ್ವಾ ಅವರಿಗೊಂದು ಕನ್ಫ್ಯೂಷನ್ಸು. ಅದಕ್ಕೆ ಈ ಹಿನ್ನೆಲೆ ಸರ್ಕಾರ ದಿನಾಂಕ ಸದರಿ ಹುದ್ದೆಗಳ ನೇಮಕಾತಿ ಕುರಿತು ಆಯೋಗದ ಇದುವರೆಗೆ ಕೈಗೊಂಡ ಕ್ರಮದ ಬಗೆಗಿನ ವಿವರಗಳುಳ್ಳ ಪತ್ರವನ್ನು ಬರೆಯಲಾಗಿದ್ದು ಸರ್ಕಾರದ ಸ್ಪಷ್ಟೀಕರಣ ನಿರೀಕ್ಷಿಸಲಾಗುತ್ತಿದೆ ಎಂದು ಮಾಹಿತಿ ಹೇಳ್ತಾ ಇದ್ದಾರೆ. ಅಂದರೆ ಸರ್ಕಾರ ಕಡೆಯಿಂದ ಗೌರ್ಮೆಂಟ್ ಕ್ಲಿಯರ್ ಮಾಡಬೇಕು ಇದು ಏನಿದೆ ಏನಿಲ್ಲ ಅಂತ, ಅಂದರೆ ಗೊತ್ತಾಗುತ್ತೆ. ಈಗ ಲ್ಯಾಂಡ್ ಸರ್ವರ್ ಎಕ್ಸಾಮ್ ಯಾವಾಗ ಆಗುತ್ತೆ ಅಂತ ಕ್ವಶನ್ ಇದೆ. ತುಂಬ ಸಿಂಪಲ್ ಆಗಿ ಹೇಳ್ತೀನಿ, ಈಗ ಸದ್ಯಕ್ಕಂತೂ ಲ್ಯಾಂಡ್ ಸರ್ವರ್ ಎಕ್ಸಾಮ್ ಆಗೋದಿಲ್ಲ, ಅದನ್ನು ಹೋಲ್ಡ್ ಮೇಲೆ ಇಟ್ಟಿದ್ದಾರೆ. ಹೋಲ್ಡ್ ಅಂತಂದರೆ ಲೇಟ್ ಆಗುತ್ತೆ ಅದಕ್ಕೆ. ಸೊ ನಾನೇನು ಹೇಳಿದ್ದೆ ನಿನ್ನೆ ಸಂಡೇ ಲೈವ್ ಸೆಷನಲ್ಲಿ, ಗ್ರೂಪ್ ಸಿ ಎಕ್ಸಾಮು ಆಗೋದಿಲ್ಲ ಅಂತ ಹೇಳಿದ್ದೆ, ಅಂದರೆ ಲೇಟ್ ಆಗುತ್ತೆ ಅಂತ ಹೇಳಿದ್ದೆ. ಬಟ್ ಇವತ್ತೇನಂತಂದರೆ ನೆಕ್ಸ್ಟು ಟೈಮ್ ಟೇಬಲ್ ರಿಲೀಸ್ ಮಾಡಿದ್ದಾರೆ. ಟೈಮ್ ಟೇಬಲ್ ಯಾವುದು? ಗ್ರೂಪ್ ಸಿ ಎಕ್ಸಾಮು ಯಾವುದು? HKದು. ರೈಟ್, ಒಂದು ನಿಮಿಷ. ಸೊ ಟೈಮ್ ಟೇಬಲ್ ರಿಲೀಸ್ ಮಾಡಿದ್ದಾರೆ. ಅದು ಯಾವುದು ಅಂತ ತೋರಿಸ್ತೀನಿ ನೋಡಿ. ಸೊ ನೀವು ನೋಡ್ಬೋದು ಟೈಮ್ ಟೇಬಲ್ ಯಾವ್ಯಾವುದು ರಿಲೀಸ್ ಮಾಡಿದ್ದಾರೆ ನಾನು ತೋರಿಸ್ತಾ ಇದ್ದೀನಿ, ನೋಟಿಫಿಕೇಶನ್ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಟೈಮ್ ಟೇಬಲ್ಲು ರಿಲೀಸ್ ಮಾಡಿರೋದು ಈ ಒಂದು ಏನಂತಂದರೆ ಇದಕ್ಕೆ ಇವಾಗ ಇದೇನು ನೋಟಿಫಿಕೇಶನ್ ನಂಬರ್ ಇದೆಯಲ್ಲ, ಇದು ಕಾಣಿಸ್ತಾ ಇದೆಯಲ್ಲ. ಸೊ ಈ ಒಂದು ನಿಮಿಷ. ಸೊ ಈ ಒಂದು ನೋಟಿಫಿಕೇಶನ್ ನಂಬರ್ 506 ಅಂತ ಇದೆ ನೋಡಿ. ರೈಟ್, 3497. ಇದು 15/3. ಇದು ಯಾವುದಿದೆ ಅಂದರೆ ಡಿಗ್ರಿ ಲೆವೆಲ್ ಇದೆ. ಆಯಿತಾ? ಗ್ರೂಪ್ ಸಿ ಇದೇನಿದೆ ಅಂತಂದರೆ ಡಿಗ್ರಿ ಲೆವೆಲ್ಗೆ ಇದೆ. ಇದರಲ್ಲಿ ಅದನ್ನು 2 ಇದೆ, ಒಂದು HK ಒಂದು ನಾನ್ HK 2 ಇದೆ. 50 ಪೋಸ್ಟು 10 ಪೋಸ್ಟ್ ಇದೆ. ರೈಟ್. ಅದಾದಮೇಲೆ ಗ್ರೂಪ್ ಸಿ ಲೆವೆಲು, ಆಯಿತಾ, ಇದು ನೋಡಿ, ಇದನ್ನು ಸೇಮ್ ಇದು HK ನಾನ್ HK ಈ ಥರ ಮಾಡಿದಿರೋದು. ಇದು HKದಿದೆ, ಹೈದರಾಬಾದ್ ಕರ್ನಾಟಕ ಬಂದದ್ದು
13 ರೈಟ್. ಇವೆಲ್ಲ ಗ್ರೂಪ್ ಸಿ ಡಿಗ್ರಿ ಲೆವೆಲ್ ಎಕ್ಸಾಮ್ ಇದು. ಆಮೇಲೆ ನಮಗೆ ಸಿವಿಲ್ ಅವರು ತುಂಬ ಜನ ಅಪ್ಲೈ ಮಾಡಿರೋದು ಅದ್ಯಾವುದು ಅಂತಂದರೆ ಇದು 504 ಆಯ್ತಾ. ಒಂದು ನಿಮಿಷ, 504 ಕಾಣಿಸ್ತಾ ಇದೆಯಲ್ಲ, ಈ 504 ಇದರಲ್ಲಿ ಏನೇನು ಬರುತ್ತೆ? ಅಂತರ್ಜನರೇಷನ್ ಕಿರಿಯ ಇಂಜಿನಿಯರ್ 5 ಇದೆ, ಪೌರಾಡಳಿತ 7 ಇದೆ, ಸಿವಿಲ್ 8 ಪೋಸ್ಟ್ ಇದೆ, RWC JE ಇದೆ 20 ಪೋಸ್ಟು ಆಯಿತಾ, ಎಲೆಕ್ಟ್ರಿಕಲ್ 1 ಪೋಸ್ಟ್ ಇದೆ. ಇದೇ ಥರ ಎಲ್ಲ ನೋಡಿದಾಗ ಟೋಟಲ್ ಆಗಿ 97 ಪೋಸ್ಟ್ ಇದೆ. ಈ 97 ಪೋಸ್ಟ್ದು ಎಕ್ಸಾಮು ಡೇಟು ರಿಲೀಸ್ ಮಾಡಿದ್ದಾರೆ ನೋಡಿ. ಯಾವ ಥರ ಇದೆ ಟೈಮ್ ಟೇಬಲ್ ಅಂತ ಹೇಳ್ತೀನಿ. 506 ಅಂತ ಇದೆಯಲ್ಲ, PSC 506 ರೈಟ್. ಅಂದರೆ ಇಲ್ಲಿ ಯಾವುದು 506 ಇದಿದೆ ನೋಡಿ. ಸೊ ಇದು 506 ಯಾವುದಿದೆ? ಇದು ಗ್ರೂಪ್ ಸಿ ಡಿಗ್ರಿ ಲೆವೆಲ್ ಎಕ್ಸಾಮ್. ಇದು ಗ್ರೂಪ್ ಸಿ, ಇದು ಡಿಗ್ರಿ ಲೆವೆಲ್, ಇದು ಡಿಗ್ರಿ ಲೆವೆಲ್, ಇದು ಡಿಗ್ರಿ ಲೆವೆಲ್ ಯಾವುದು? ಅದರಲ್ಲಿ ಅದನ್ನು ಉಳಿಕೆ ಮೂಲ ಗ್ರಂಥ ನೀವಾಗೆ ತೋರಿಸಿದೇನಲ್ಲ 60 ಪೋಸ್ಟ್ ಅದು ರೈಟ್. ಸೊ ಅದು ಯಾವಾಗಿದೆ? ಮುಂದಿನ ತಿಂಗಳು 12/7 ಜುಲೈಯಲ್ಲಿ ಇದೆ ಎಕ್ಸಾಮು ರೈಟ್. ನೋಡಿ ಕನ್ನಡ ಎಕ್ಸಾಮ್ ಡೇಟು ಕೊಟ್ಟಿದ್ದಾರೆ, ಆಮೇಲೆ ಇದರ ಎಕ್ಸಾಮ್ ಡೇಟು ಕೊಟ್ಟಿದ್ದಾರೆ, ಗೊತ್ತಾಯ್ತಾ. ಸಾಮಾನ್ಯ ಜ್ಞಾನ ಪೇಪರ್ ಇದೆ, ಪತ್ರಿಕೆ ಟು ನಿಮ್ಮೆಲ್ಲರಿಗೂ ಗೊತ್ತಿದೆ, ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಅಂತ. ನೆಕ್ಸ್ಟ್ 505 ಅಂತಂದರೆ ಇದು ಬಂದ್ಬಿಟ್ಟು ಗ್ರೂಪ್ ಸಿ ಇದೆ. ಇದು ಯಾವುದಿದು? ಇದನ್ನು ಡಿಗ್ರಿ ಲೆವೆಲೇ ರೈಟ್. ಹೈದರಾಬಾದ್ ಕರ್ನಾಟಕ ವೃಂದ ಅಂತ ಇದೆ. ಇದು ಎಕ್ಸಾಮ್ ಯಾವಾಗಿದೆ? 2/3 ಆಯಿತಾ. 2/3 ಅಂದರೆ ಈಗ ಜುಲೈ ಆಯಿತು, ಆಗಸ್ಟ್, ಸೆಪ್ಟೆಂಬರಲ್ಲಿ ಎಕ್ಸಾಮ್ ಇದೆ. ಅದು ಕನ್ನಡ ಭಾಷಾ ಪರೀಕ್ಷೆ, ಪತ್ರಿಕೆ 1, ಪತ್ರಿಕೆ 2 ನೋಡ್ಕೋಬೋದು ನೀವು. ಇಲ್ಲಿ ಗೊತ್ತಾಗ್ತಿದೆಯಲ್ಲ, ಒಂದೇ ದಿವಸ 2 ಪೇಪರ್ ಇದೆ, ಒಂದು ದಿವಸ ಕನ್ನಡ ಪೇಪರ್ ಇದೆ. ಅದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ, ನಾನು ಅದರಲ್ಲಿ ಏನು ಜಾಸ್ತಿ ಹೇಳೋದು ಬೇಕಾಗಿಲ್ಲ. ಡೇಟ್ ಅಷ್ಟೇ ಇಂಪಾರ್ಟೆಂಟ್ ಇದೆ, ಡೇಟ್ ಹೇಳ್ತಾ ಇರೋದು ರೈಟ್. ಅದಾದಮೇಲೆ ಇವಾಗ ನೋಡಿ ಇದು ಯಾವುದಂತಂದರೆ ಗ್ರೂಪ್ ಸಿ. ತುಂಬ ಜನ ಕೇಳ್ತಾ ಇದ್ರು ಗ್ರೂಪ್ ಸಿ HKದು ಇದು ಎಕ್ಸಾಮ್ ಡೇಟ್ ಇದೆ. ಯಾವುದಿದು? ಪದವಿ ಪೂರ್ವ ವಿದ್ಯಾರ್ಥಿ ಆಯಿತಾ, ಹೈದರಾಬಾದ್ ಕರ್ನಾಟಕ ವೃಂದ 18ನೇ ತಾರೀಕಿದೆ ರೈಟ್. 18 ಮತ್ತು 19, 18 ತಾರೀಕು ಮತ್ತು 19 ತಾರೀಕು ಎಕ್ಸಾಮ್ ಇದೆ. 18ನೇ ತಾರೀಕು ಕನ್ನಡ ಎಕ್ಸಾಮ್ ಇದೆ, 19 ಆಯಿತಾ ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿದೆ. ಇನ್ನೂ 2 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಒಳ್ಳೆಯದು, ನಿಮಗೆ ಮೊದಲೇ ಹೇಳಿಬಿಟ್ಟಿದ್ದಾರೆ. ಸೊ ಚೆನ್ನಾಗಿ ಪ್ರಿಪ್ರೇಷನ್ ಮಾಡೋಕ್ಕೆ ಟೈಮ್ ಇದೆ, ಗೊತ್ತಾಯ್ತಾ. ಸೊ ಇದಿಷ್ಟು ನಿಮಗೆ ಹೇಳಬೇಕಾಗಿರೋ ವಿಷಯ ಇಂಪಾರ್ಟೆಂಟು. ಲ್ಯಾಂಡ್ ಸರ್ವರ್ ಎಕ್ಸಾಮ್ ಸ್ಟೇ ಆಗಿದೆ, ಸದ್ಯಕ್ಕೆ ನಡೆಯೋದಿಲ್ಲ. ಗ್ರೂಪ್ ಸಿ ಎಕ್ಸಾಮ್ ಟೈಮ್ ಟೇಬಲ್ ರಿಲೀಸ್ ಮಾಡಿದ್ದಾರೆ ಆಯಿತಾ. ಅದನ್ನು ನೋಡ್ಕೊಂಡ್ಬಿಟ್ಟು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ ರೈಟ್. ಸೊ ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಯಾವುದೇ ಥರ ನಿಮ್ಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.